ಶಾಸಕಿ ಎಂಪಿ ಲತಾ ಮನೆ ದೋಚಿದ್ದ ಕಳ್ಳರ ಬಂಧನವಾಗಿದೆ. ಬಾಗಿಲು ಮುರಿದು ಚಿನ್ನಾಭರಣವನ್ನ ಕದ್ದಿದ್ರು ಕಳ್ಳರು. ಈಗ ಆ ಕಳ್ಳರ ಬಂಧನವಾಗಿದೆ. 26 ವರ್ಷದ ಜೇಲು, 23 ವರ್ಷದ ರಾಕೇಶ್ ಪವಾರ್ ಬಂಧಿತ ಆರೋಪಿಗಳು. ಬಂಧಿತರಿಂದ ಲಕ್ಷಾಂತರ ಮೌಲ್ಯದ ನಗದು ಆಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂತಾರಾಜ್ಯ ಕಳ್ಳರ ಬಂಧನಕ್ಕೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ವಿಜಯನಗರದ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಇವರ ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಿದ್ರು ಖದೀಮರು. ಕಾಶಿ ಸಂಗಮೇಶ್ವರ ಬಡಾವಣೆಯ ಶಾಸಕೀಯ ನಿವಾಸ ಜುಲೈ ತಿಂಗಳಿನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದಾಗ ಕಳ್ಳತನವನ್ನ ನಡೆಸಿದ್ರು. ಲಕ್ಷಾಂತರ ರೂಪಾಯಿ ಮೌಲ್ಯದ ನಗನಾಣ್ಯವನ್ನ ಕಳ್ಳರು ದೋಚಿದ್ರು. ಡಿವೈಎಸ್ಪಿ ವೆಂಕಟಪ್ಪ ನಾಯಕ್, ಸಿಪಿಐ ಮಹಂತೇಶ್ ಸಜ್ಜನ್ ನೇತೃತ್ವದಲ್ಲಿ ತಂಡವನ್ನ ರಚಿಸಿದ್ರು ವಿಜಯನಗರ ವರಿಷ್ಠಾಧಿಕಾರಿಗಳು. ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದಂತಹ ತಂಡಕ್ಕೆ ಈಗ ಪ್ರಶಂಸೆ ವ್ಯಕ್ತವಾಗಿದೆ. ಜುಲೈ 17 ಹರಪನಹಳ್ಳಿ ಟೌನ್ನಲ್ಲಿ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿದ್ದ ಹರಪನಹಳ್ಳಿ ಶಾಸಕರ ಕಚೇರಿಯಲ್ಲಿ ಒಂದು HPT ಆಗುತ್ತೆ. ಕಚೇರಿ ಕಳೆದ 3 ದಿನದಿಂದ ಬಂದಿರುತ್ತೆ, ಯಾರೂ ಇರಲ್ಲ ಅಲ್ಲಿ. ಆ ಸಂದರ್ಭದಲ್ಲಿ ಒಂದು HPT ಆಗಿರುತ್ತೆ. ಈ ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿ ಅದರ ಪತ್ತೆಗಾಗಿ 2 ವಿಶೇಷ ತಂಡಗಳನ್ನ ಮಾಡ್ತೀವಿ. ಆ ವಿಶೇಷ ತಂಡ ತುಂಬ ಎಫರ್ಟ್ ಹಾಕಿ CCTV ಆಧಾರದ ಮೇಲೆ ಮತ್ತು ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸ್ 2 ಆರೋಪಿನ ಸೆಕ್ಯೂರ್ ಮಾಡಿ ಸುಮಾರು 11,65,000 ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿದ್ದಾರೆ. ಈ ಆರೋಪಿಗಳಿಬ್ಬರು ಮಧ್ಯಪ್ರದೇಶ್ ರಾಜ್ಯದವರು. ತುಂಬ ಎಫರ್ಟ್ ಹಾಕಿ ದೇ ಹ್ಯಾವ್ ಗಾನ್ ಟು ಮಧ್ಯಪ್ರದೇಶ್ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಕಲೆಕ್ಟೆಡ್ ಲಾಟ್ ಆಫ್ ಎವಿಡೆನ್ಸ್ ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಸೆಕ್ಯೂರ್ಡ್ 2 ಅಕ್ಯೂಸ್ಡ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಬಹುಮಾನನೂ ಘೋಷಿಸ್ತಾ ಇದ್ದೀವಿ.